ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯೌದಿರ್ಯ ನಷ್ಟಪ್ರಾಯಶ್ಚ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿನೋ ಶಮಂ ಕರೋತಿ ವಾಚಾಲಂ ಭಂಗುಂ ಲಂಘಾಯತೆ ಹಿರಮತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದಮಾದ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಸಾಲಕ್ಯ ಚಕ್ಷುಂ ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ವೃಷಭ ಶ್ರೀಮದ್ ಜಯಪದ ಸ್ವಾಮಿ ದಿನವನೇ ನಮೋ ಆಚಾರ್ಯ ಪದ ನಿತ್ಯ ನಗರ ರಾಮದಾರಿ ನಮೋ ವಿಷ್ಣುಪದಾಯ ಕೃಷ್ಣ ವೃಷಭ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನವನೇ ನಮಸ್ತೆ ಸರಸ್ವತಿ ದೇವಿ ಗೌರವಾನ ಪ್ರಚಾರ ನಿರ್ವಿಶೇಷ ಶೂನ್ಯವಾದ ಭಾಷಾದ ದೇಶಧಾರಣೆ ಜಯ ಶ್ರೀ ಕೃಷ್ಣ ಜೊತೆ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಕದಾದ ಶಿವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ನಮಸ್ಕಾರ. ಶ್ರೀಮದ್ ಭಾಗವತಂ 9th canto 3rd chapter ಸುಕನ್ಯಾ ಶ್ರವಣ ಋಷಿ ಯಾವ ಥರ ಮದುವಾಯಿತು ಅವರಿಬ್ಬರದು ಅದ್ರ ಬಗ್ಗೆ ನಾವು ನೋಡಬೇಕು. ಸೊ ನಾವು ಈ ಅಧ್ಯಾಯದಲ್ಲಿ ವೈವಸ್ವತ ಮನು ಅವರು ಮತ್ತೊಂದು ಮಗ ಯಾರು ಅಂದ್ರೆ ಸರಿಯಾದಿ. ಓಕೆ, ಆ ಸರಿಯಾದಿ ಬಗ್ಗೆ ನಾವು ನೋಡಬೇಕು. ಸೊ ಸರಿಯಾದಿ ವಂಶದಲ್ಲಿ ಯಾರೆಲ್ಲ ಬಂದ್ರು ಅದ್ರ ಬಗ್ಗೆ ನಾವು ನೋಡೋಣ. ಸೊ ಶುಭದೇವ್ ಗೋಸ್ವಾಮಿ ಸರಿಯಾದಿ ಅಂದ್ರೆ ಇಲ್ಲಿ ನೋಡಿ ಈ ಥರ್ಡ್, ಈ 10 ಮಕ್ಕಳಲ್ಲಿ ಥರ್ಡ್. ಓಕೆ, ಆಲ್ರೆಡಿ ನಾವು ಬಂದು 8 ಮಕ್ಕಳದು ನೋಡಿ ಆಯ್ತು. ಇಲ್ಲಿ 10 ಮಕ್ಕಳು ಕೊಟ್ಟಿದ್ದಾರಲ್ವಾ, ಇಲ್ಲಿ 8 ಮಕ್ಕಳದು ಇವಾಗ 8th ಮಗ ನೋಡ್ತಾ ಇದ್ದೀವಿ. ಆಮೇಲೆ 4 ಕ್ಲಾಸ್ 9th ಆಮೇಲೆ 10th ಮತ್ತೆ ಎರಡೇ ಇರೋದು. ಸೊ ಇಲ್ಲಿ ಬಂದು ಸರಿಯಾದಿ, ಈ ಸರಿಯಾದಿ ಬಗ್ಗೆ ನಾವು ನೋಡೋಣ. ಇವ್ರು ಬಂದು ವೇದ ಜ್ಞಾನ ಅಷ್ಟು ಪೂರ್ಣವಾಗಿ ಇವ್ರಿಗೆ ಗೊತ್ತಾಯಿತು. ಯಾರು ಸರಿಯಾದಿಗೆ ಅಷ್ಟು ದೊಡ್ಡ ರಾಜ ಅವರು. ಇವರು ಬಂದು ಯಾಗ ಯಜ್ಞ ಎಲ್ಲ ಮಾಡ್ತಾ ಇರ್ತಾರಲ್ವ. ಸೊ ಅಲ್ಲಿ ಬಂದು ಅಂಗಿರ ವಂಶದಲ್ಲಿ ಒಂದು ಯಾಗ ನಡೀತಾ ಇದೆ. ಸೊ ಅಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡೋಕೆ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಇವರು ಜೊತೆಯಲ್ಲಿ ಅವರು ಮಕ್ಕಳು ಸೈನಿಕ ಎಲ್ಲ ಕರ್ಕೊಂಡು ಹೋಗ್ತಾರೆ ಅವರು. ಸೊ ಸರಿಯಾದಿಕ್ಕೆ ಒಂದೇ ಒಂದು ಮಗಳು, ಯಾರು ಸುಕನ್ಯಾನು ಒಂದು ಮಗಳು ಇದ್ದಾಳೆ. ಅವಳು ಏನ್ ಮಾಡ್ತಾಳೆ, ಅಲ್ಲಿ ಯಾಗ ಎಲ್ಲ ನಡೀತಾ ಇರುವಾಗ ಇವಳು ಏನೋ ಆಟ ಆಡೋ ಇಂಟ್ರೆಸ್ಟ್ ಏನ್ ಮಾಡ್ತಾಳೆ, ಅಲ್ಲಿ ಆ ಕಾಡು ಒಳಗಡೆ ಸುತ್ತಾಡ್ತಾಳೆ. ಆ ಥರ ಸುತ್ತಾಡ್ತಾ ಇರುವಾಗ ಅಲ್ಲಿ ಬಂದು ಆ ಶ್ರವಣ ಋಷಿ, ಆ ಶ್ರವಣ ಋಷಿ ಆಶ್ರಮ ಅಲ್ಲಿ ಹೋಗ್ತಾರೆ. ಅಲ್ಲಿ ಬಂದು ಅವಳು ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಹೋಗಿ ಅಲ್ಲಿರೋ ಮರಗಳಲ್ಲಿರೋ ಹಣ್ಣು ಅದೆಲ್ಲ ತಗೊಳ್ತಾ ಇದ್ದಾಳೆ. ಆ ಥರ ತಗೊಳ್ತಾ ಇರುವಾಗ ಅಲ್ಲಿ ಏನಾಗಿದೆ, ಒಂದು ಹಾವಿನ ಹುತ್ತು ತರ ಇರುತ್ತೆ. ಸೊ ಅದು ಒಳಗಡೆಯಿಂದ 2 ಪ್ರಕಾಶವಾಗಿ ಏನೋ ಕಾಣಿಸ್ತಾ ಇದೆ, ಏನೋ ಸೂರ್ಯ ತರ 2 ಪ್ರಕಾಶವಾಗ ಅದು ಒಳಗಡೆಯಿಂದ ಆಚೆ ಬರ್ತಾ ಇದೆ. ಸೊ ಏನಪ್ಪ ಇದೂನು, ಇವಳು ಏನ್ ಮಾಡಿದಾಳೆ, ಏನೋ ವಿಚಿತ್ರವಾಗಿದೆ ಅಲ್ವಾ. ಅವಳು ಒಂದು ಇದು ಕುಚ್ಚಿ ತರ ಒಂದು ಸ್ಮಾಲ್ ಸ್ಟಿಕ್ ತರ ಎತ್ತು ಆ 2 ಪ್ರಕಾಶವಾಗಿ ಬರ್ತಾ ಇದೆ ಅಲ್ವಾ, ಅದು ಒಳಗಡೆ ಬಿಟ್ಟು ಗುಚ್ಚಿಬಿಡ್ತಾಳೆ. ಸೊ ಅದು ಒಳಗಡೆಯಿಂದ ಏನ್ ಬರ್ತಾ ಇದೆ, ರಕ್ತ ಬರ್ತಾ ಇದೆ. ಸೊ ರಕ್ತ ಬರ್ತಾ ಇದೆ. ರಕ್ತ ಬಂದ್ಮೇಲೆ ಏನಾಗ್ತಾ ಇದೆ, ಇವಾಗ ಇಲ್ಲಿ ಆ ಸರಿಯಾದಿ ರಾಜ ಅವರ ಸೈನಿಕರೆಲ್ಲ ಬಂದಿದ್ದಾರಲ್ವಾ. ಸೊ ಎಲ್ಲರಿಗೂ ಹೊಟ್ಟೆ ನೋವು ಬಂದ್ಬಿಟ್ಟಿದೆ. ಅವ್ರಿಗೂ ಮಲ ಮೂತ್ರ ಎಲ್ಲ ಏನು ಮಾಡಕ್ ಆಗಲ್ಲ, ಅಷ್ಟು ಹೊಟ್ಟೆ ನೋವು ಆಗ್ತಾ ಇದೆ, ಏನು ಅವ್ರಿಗೂ ತಡ್ಸ್ಕೊಳಕ್ಕ ಆಗಲ್ಲ. ಸೊ ಇವಾಗ ರಾಜಕ್ಕೂ ಏನೋ ಗೊತ್ತಾಯ್ತು, ಓಕೆ ಇದು ಬಂದು ಶ್ರವಣ ಋಷಿ, ಆಕ್ಚುಲಿ ಅವ್ರು ಬಂದು ಭೃಗುಪುತ್ರರು, ಯಾರೋ ಶ್ರವಣ ಋಷಿ. ಸೊ ಈ ಶ್ರವಣ ಋಷಿಗೆ ಯಾರೋ ಏನೋ ಅಪರಾಧ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಇವಾಗ ಈ ತರ ಆಗ್ತಾ ಇದೆ ಅವ್ರಿಗೂ ಗೊತ್ತಾಯ್ತು. ಸೊ ಯಾಕಂದ್ರೆ ಅಪರಾಧ ಮಾಡಿದ್ರೆ ಅದಕ್ಕೂ ಪನಿಷ್ಮೆಂಟ್
ಖಂಡಿತ ಯಾರು ಮಾಡಿದ್ರೋ ಅದಕ್ಕೂ ಸಿಕ್ಕುತ್ತಲ್ವಾ. ಸೊ ಅದಕ್ಕೆ ಅವರು ಏನಾಯ್ತೇನೆ ಗೊತ್ತಿಲ್ವೇ, ಯಾರು ಮಾಡಿದಾರೋ ಗೊತ್ತಿಲ್ವೇನೋ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಯ್ಯೋ ಯಾರು ಏನ್ ಮಾಡಿದ್ದೀರಾ, ನಮ್ಮಿಂದು ಆ ಋಷಿಗೆ ಏನೋ ಅಪರಾಧ ಆಯ್ತು ಅವ್ರು ಬಂದು ಕೇಳ್ತಾ ಇದ್ದಾರೆ, ಯಾರ್ಯಾವ್ದು ಏನಾದ್ರು ಅಪರಾಧ ಮಾಡಿಬಿಟ್ಟಿದ್ದೀರಾ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ಹೊಟ್ಟೆ ನೋವು ಯಾರು ತಡ್ಸ್ಕೊಳಕ್ ಆಗಲ್ಲ ಅಂದ್ರೆ ಗೊತ್ತಾಗತ್ತಲ್ವಾ. ಸೊ ಅದಕ್ಕೆ ಅವ್ರು ಬಂದು ಕೇಳ್ತಾ ಇದ್ದಾರೆ. ಒಂದು ನಿಮಿಷ, ಈ ಬೃಹು ವಂಶ ಎಲ್ಲಿ ಬರ್ರಿದ್ದೀನಿ ನೋಡ್ತಾ ಇದ್ದೀನಿ. ಬೃಹುವಿನ ವಂಶ ಅರ್ಜೆಂಟ್ಗೆ ಕಾಣಿಸಲ್ಲ. ಓಕೆ, ಡೈರಿಲಿ ಇರ್ಬೋದು. ಸರಿ, ನಾಳೆ ನೋಡೋಣ. ಇಲ್ಲಿ ಬಂದು ಯಾರು ಏನು ತಪ್ಪು ಮಾಡಿದ್ದೀರಾ ಅನ್ನೋ ಅವ್ರು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬಂದು ಈ ಆಶ್ರಮಲ್ಲಿ ನಾವೇನೋ ಅನರ್ಥ ಮಾಡಿದೀವಿ, ಅದಕ್ಕೆ ಈ ತರ ಪ್ರಾಬ್ಲಮ್ ಬರ್ತಾ ಇದೆ ಏನು. ಸೊ ಅವಾಗ ಅವ್ರ ಮಗಳು ಸುಗನ್ಯ ಬಂದು, ತಂದೆ ನಾನೇ ತಪ್ಪು ಮಾಡಿದ್ದೀನಿ, ಅಜ್ಞಾನೆಯಿಂದ ಈ ತರ ಏನೋ ಪ್ರಕಾಶವಾಗಿತ್ತು, ಸೊ ನಾವು ಏನ್ ಮಾಡಿಬಿಟ್ಟಿದೀನಿ, ಗುದ್ದು ಬಿಟ್ಟಿದೀನಿ, ಅದರಿಂದ ರಥ ಬರ್ತಾ ಇದೆ ಏನು ಹೇಳ್ತಾರೆ. ಸೊ ಇವಾಗ ಆ ಸರಿಯಾದಿ ಮಹಾರಾಜಕ್ಕೂ ಗೊತ್ತಾಯ್ತು, ಅವ್ರು ಭಯ ಪಟ್ಟಿದ್ದಾರೆ. ಓಕೆ, ನಮ್ಮ ಮಗಳೇ ಈ ತರ ತಪ್ಪು ಮಾಡಿದ್ದಾರೆ ಏನು. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಆ ಸರಿಯಾದಿ ರಾಜ ಶ್ರವಣ ಋಷಿ ಹತ್ರ ಕ್ಷಮಾಪಣೆ ಕೇಳ್ತಾರೆ. ಅವಾಗ ಋಷಿ ಬಂದು ಕೇಳ್ತಾರೆ, ಆಕ್ಚುಲಿ ನಿನ್ ಮಗಳಕ್ಕೂ ಮದುವೆ ಆಯ್ತಾ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ. ಸೊ ಮದುವೆ ಆಯ್ತಾ ಅಂದ್ರೆ ಏನು, ಅವಳೇ ನಮ್ಗೂ ಮದುವೆ ಮಾಡಿ ಕೊಟ್ಬಿಡು ಅನ್ನೋ ಅರ್ಥ ಅಲ್ವಾ. ಸೊ ಆ ತರ ಮದುವೆ ಆಯ್ತಾ ಅಂತ ಕೇಳ್ತಾರೆ. ಇವಾಗ ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತು. ಸರಿ, ಓಕೆ, ಮತ್ತೆ ಅವಳು ಮಾಡಿದ ತಪ್ಪಕ್ಕೂ ಅಷ್ಟೇ ಅಲ್ವಾ ಪನಿಷ್ಮೆಂಟು. ಅದಕ್ಕೆ ಅವ್ರ ಪೊಕ್ಕಿಷ ತರ ಇರೋ ಒಂದೇ ಒಂದು ಮಗಳನ್ನ ಅಷ್ಟು ಮುದುಗರು ಅವರು, ಇಟ್ಸ್ ವೆರಿ ವೆರಿ ಓಲ್ಡ್ ಏಜ್. ಓಕೆ, ಅವ್ರಿಗೂ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಕೊಟ್ಟಿದೆ ಮೇಲ್ಗಡೆ ಸ್ವಲ್ಪ ಯೋಚನೆ ಮಾಡಿ. ಸುಕನ್ಯ ಚಿಕ್ಕು 15-16 ವಯಸ್ಸು ಚಿಕ್ಕ ಮಗಳು. ಆದ್ರೆ ಇವರು ಅವರ ತಾತ ಏಜು, ಅಷ್ಟು ಮುದುಗರವರು ಆ ಶ್ರವಣ ಋಷಿ. ಸೊ ಆದ್ರೆ ಇವ್ರು ಬಂದು ಚೆನ್ನಾಗಿ ನೋಡ್ಕೋಬೇಕು. ಗಂಡ ಯಾವ ಏಜ್ ಆಗ ಇದ್ರೇನು ಅವ್ರಿಗೆ ಬಂದು ಅಷ್ಟು ಸೇವೆ ಮಾಡಬೇಕು, ಅಷ್ಟು ಚೆನ್ನಾಗಿ ನೋಡ್ಕೋಬೇಕಂತೆ. ಆಕ್ಚುಲಿ ಇವರು ಇಲವರಸಿ ಪ್ರಿನ್ಸಸ್ ತರ ಯಾರಾಗಿ ಇರಲಿ, ಆದರೆ ಅವ್ರು ಮದುವೆ ಮಾಡಿಕೊಂಡು ಹೋಗೋ ಮನೆಯಲ್ಲಿ ಗಂಡನಕ್ಕೂ ಅಷ್ಟು ಸೇವೆ ಮಾಡಿ ಅವ್ರನ್ನೇ ಸಗಿಸ್ಕೊಂಡು ಜೀವನ ನಡೆಸ್ಬೇಕಂತೆ. ಅವರೇನು ಹೇಳ್ತಾರೋ ಒಂದು ನೌಕರನಿ ತರ ಸೇವೆ ಮಾಡಬೇಕಂತೆ ಗಂಡನಕ್ಕೂ. ಸೊ ಈ ತರ ಇರುವಾಗ ಒಂದು ಟೈಮ್ ಈ ತರ ಅವ್ರಿಗೂ ಅಷ್ಟು ಸೇವೆ ಮಾಡ್ತಾ ಇದ್ದಾರೆ. ಆ ಥರ ಸೇವೆ ಮಾಡ್ತಾ ಇರುವಾಗ ಒಂದು ಟೈಮು ಸ್ವರ್ಗ ಡಾಕ್ಟರ್ಸ್, ಸ್ವರ್ಗಲೋಕ ವೈದ್ಯರುಗಳು ಯಾರು ಅಂದ್ರೆ ಅಶ್ವಿನಿ ಕುಮಾರರುಗಳು. ಸೊ ಆ ಶ್ರವಣ ಋಷಿ ಆಶ್ರಮಕ್ಕೂ ಬರ್ತಾರೆ. ಓ, ಶ್ರವಣ ಋಷಿ ಇಷ್ಟು ಚಿಕ್ಕ ಹುಡುಗಿನಿ ಮದುವೆ ಮಾಡ್ಕೊಂಡಿದ್ದಾರ ನೋಡ್ತಾರೆ. ಅವಾಗ ಶ್ರವಣ ಋಷಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಆಕ್ಚುಲಿ ನಮ್ಗೆ ಬಂದು ಆಕ್ಚುಲಿ ಶ್ರವಣ ಋಷಿಗೆ ಎಷ್ಟೋ ಶಕ್ತಿ ಇರುತ್ತೆ, ಆದರೆ ಅವ್ರು ಬಂದು ಅವ್ರ ಬಗ್ಗೆ ಅವ್ರು ಏನು ಇಂಟ್ರೆಸ್ಟ್ ತಗೊಂಡಿಲ್ಲ. ಸೊ ಅವ್ರು ಹೇಳ್ತಾರೆ, ನಿಮ್ಗೂ ಬೇಕಾದ್ರೆ ಸೋಮರಸ ಕೊಡ್ತೀನಿ, ಸೋಮರಸ. ಯಾಕಂದ್ರೆ ಅಲ್ಲಿ ಸ್ವರ್ಗಲ್ಲಿರೋರು ಮಾತ್ರ ಆ ಯಜ್ಞಲ್ಲಿಂದು ಸೋಮರಸ ಅವರು ಕುಡಿಬಹುದು, ಮತ್ತೆ ಇವರಿಬ್ಬರಿಗೂ ಕೊಡಲ್ಲ. ಸೊ ನಿಮ್ಗೂ ಕೊಡಲ್ವೇ, ಸೊ ಅದಕ್ಕೆ ನೀವು ಬಂದು ನಮಗೂ ಅಷ್ಟು ಸೌಂದರ್ಯ ಯೂತ್ ಯವ್ವನ ಎಲ್ಲ ಕೊಟ್ಟಿದ್ದಾರೆ, ನಾವು ಬಂದು ನಿಮ್ಗೂ ಸೋಮರಸ ಕೊಡ್ತೀನಿ ಇನ್ನು ಹೇಳ್ತಾರೆ. ಸೊ ಅದು ಕೇಳಿ ಅವ್ರಿಗೂ ಸ್ವಲ್ಪ ಉತ್ಸಾಹ ಆಯ್ತು, ಯಾರಿಗೂ ಅಶ್ವಿನಿ ಕುಮಾರರಿಗೂ. ಸೊ ಅಶ್ವಿನಿ ಕುಮಾರರು ಏನು ಮಾಡ್ತಾರೆ, ಓಕೆ
ಇದು ಇಲ್ಲಿ ಬಂದು ಒಂದು ಕುಳ ತರ ಇದೆ ಅಲ್ಲಿ. ಸೊ ಆ ಕುಳ ಒಳಗಡೆ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ನಿಮ್ಗೂ ಯವ್ವನ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದು ಒಳಗಡೆ ಹೋಗಕ್ಕೆ ಅವ್ರಿಗಾಗಲ್ವೇ, ಯಾಕಂದ್ರೆ ಅವರು ಅಷ್ಟು ಮುದುಗರಾಗಿದ್ದಾರಲ್ವಾ. ಸೊ ಅದಕ್ಕೆ ಇವರಿಬ್ಬರೇ ಕರ್ಕೊಂಡು ಹೋಗ್ತಾರೆ ನೀರ್ ಒಳಗಡೆ. ಆ ಆ ಕುಳ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಒಳಗಡೆ ಹೋಗಿ ಆಚೆ ಬರುವಾಗ ನೋಡಿದರೆ 3 ಸುಂದರ ಪುರುಷರುಗಳ, ಯಾಕಂದ್ರೆ ಅಶ್ವಿನಿ ಕುಮಾರ್ ಟ್ವಿನ್ಸ್ ಅಲ್ವಾ. ಸೊ ನೋಡಕ್ಕೆ ಇಬ್ರು ಒಂದೇ ತರ ಇರ್ತಾರೆ. ಇವಾಗ 3 ಜನ ಒಂದೇ ತರ ಇದ್ದಾರೆ. ಸೊ ಇವಾಗ ಸುಕನ್ಯಾಗೂ ಏನು ಅಂಡರ್ಸ್ಟ್ಯಾಂಡೇ ಆಗಿಲ್ಲ, ಏನಪ್ಪ ಇದು, ನನ್ ಗಂಡ ಯಾರನ್ ಗೊತ್ತಿಲ್ವೇನು ಅವರು ನೋಡ್ತಾ ಇದ್ದಾರೆ. ಆದ್ರೆ ಅಶ್ವಿನಿ ಕುಮಾರಗಳ ಹತ್ರ ಕಾಲ ಬಿದ್ದು ಅವರು ಕೇಳ್ತಾರೆ, ಸ್ವಾಮಿ ಅದದು ಪತಿವ್ರತೆ ಹೆಂಗಸರು ಗಂಡನೆ ಬಿಟ್ಟು ಮತ್ತೆ ಯಾವೊಂದು ಆ ಮನುಷ್ಯರು ನೋಡೋದಿಲ್ಲ. ಸೊ ಅದಕ್ಕೆ ನಾ ಬಂದು ನಿಮ್ಮ ಹತ್ರ ಶರಣಾಗತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಗಂಡ ಯಾರು ನೀವೇ ನಮ್ಗೆ ಹೇಳ್ಕೊಡಿ. ಯಾಕಂದ್ರೆ ಆ ಶ್ಯಾಮನ ಋಷಿ ಯಾರು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಮುದುಗರಾಗಿರೋರು. ಇವಾಗ ನೋಡುವಾಗ 3 ಜನ ಒಂದೇ ತರ ಇದ್ದೀರಾ. ನನ್ ಗಂಡ ಯಾರು ನಮ್ಗೆ ಗೊತ್ತಿಲ್ಲ. ನೀವೇ ದಯವಿಟ್ಟು ನಮ್ಗೂ ನನ್ ಗಂಡ ಯಾರು ನೀವೇ ತೋರ್ಸ್ಕೊಡಿ. ಇನ್ನು ಶರಣಾಗತಿ ಮಾಡ್ತಾ ಇದ್ದಾರೆ. ಸೊ ಅವಾಗ ಅಶ್ವಿನಿ ಕುಮಾರರಿಗೂ ಓಕೆ ಇವರೇ ನಿನ್ ಗಂಡನು, ಅವ್ರನ್ನೇ ತೋರಿಸ್ತಾರೆ. ಸೊ ಇವಾಗ ಅವರಿಬ್ರು ಹೋಗ್ಬಿಡ್ತಾರೆ. ಸೊ ಇವಾಗ ಆ ಶ್ರಾವಣ ಋಷಿ ಮತ್ತೆ ಸುಕನ್ಯಾ ಸಂತೋಷವಾಗ ಜೀವನ ನಡೆಸ್ತಾ ಇದ್ದಾರೆ. ಮತ್ತು ಸುಕನ್ಯಾ ಮದುವೆ ಮಾಡಿಕೊಟ್ಟು ಎಷ್ಟೋ ದಿನ ಆಯ್ತಲ್ವಾ, ಸರಿನು ಆ ಸರಿಯಾದಿ ರಾಜ ಬಂದು ಬರ್ತಾರೆ ಮಗಳನ್ನ ನೋಡೋಣ. ಮತ್ತೆ ಏನಾದ್ರು ಒಂದು ಯಜ್ಞ ಮಾಡ್ಬೇಕಲ್ವಾ. ಸೊ ಅದೆಲ್ಲ ಕೇಳ್ಕೊಂಡು ಆ ಋಷಿ ಹತ್ರ ಮತ್ತೆ ನಾವು ಹೋಗೋಣ ಬರ್ತಾರೆ. ಅವರು ಬರುವಾಗ ನೋಡ್ತಾರೆ ಸುಕನ್ಯಾ ಯಾರೋ ಒಂದು ಹುಡುಗನ ಜೊತೆಲಿ ಇಷ್ಟು ಚೆನ್ನಾಗ ಯವ್ವನವಾಗಿರೋ ಆ ಹುಡುಗನ ಜೊತೆಲಿ ಇಷ್ಟು ಸಂತೋಷವಾಗ ನಕ್ಕೊಂಡು ಮಾತಾಡ್ಕೊಂಡು ಆಲಿಂಗನ ಮಾಡ್ಕೊಂಡಿದ್ದಾಳೇನು. ಸೊ ತಂದೆ ನೋಡಿದ ಕ್ಷಣ ಅವರು ಓಡೋಡಿ ಬಂದು ತಂದೆ ಕಾಲಿ ಬಿದ್ದು ಆಶೀರ್ವಾದ ತಗೊಳ್ಳೋಣ ಬಂದು ಬೀಳ್ತಾರೆ. ಆದ್ರೆ ಈ ರಾಜಕ್ಕೂ ಅಷ್ಟು ಕೋಪ ಬಂದ್ಬಿಟ್ಟಿದೆ. ನೀ ಬಂದು ಒಳ್ಳೆ ಹುಡುಗಿ ಅಲ್ಲ, ನೀವು ಏನ್ ಈ ತರ ಒಂದು ಹುಡುಗಿಯಾಗಿದ್ಯಾ, ಅದದು ಈ ತರ ಮೋಸ ಮಾಡಿಬಿಟ್ಟಿದ್ಯಾ, ನನ್ ಮರ್ಯಾದೆ ಎಲ್ಲ ಹೋಯ್ತು. ನಿನ್ ಗಂಡ ಎಷ್ಟು ಒಳ್ಳೆಯವರು. ಆಕ್ಚುಲಿ ಆ ಭೃಗುವಂಶಲ್ಲಿ ಹುಟ್ಟಿದವರು ಅವರು. ಅವ್ರನ್ನ ಬಿಟ್ಟು ಏದೋ ಒಂದು ಹುಡುಗನ ಜೊತೆಯಲ್ಲಿ ಈ ತರ ನೀವು ಸಂತೋಷವಾಗ ಇದೆಯಾ. ಆಕ್ಚುಲಿ ನಿನ್ ಗಂಡನ ಬಿಟ್ಟು ಈ ತರ ಮತ್ತೋರ್ ಜೊತೆಲಿ ಇರೋದು ಎಷ್ಟು ದೊಡ್ಡ ದುರ್ಭಾಗ್ಯ. ನನ್ ವಂಶ ನಾಶ ಆಯ್ತು, ಎಷ್ಟು ಒಂದು ಮಾನ ಹೋಯ್ತು. ಈ ತರ ನಿಮ್ಗೂ ನಾಚಿಕೆ ಇಲ್ವಾ, ಈ ತರ ಒಂದು ಮತ್ತು ಒಂದು ಗಂಡನ ಜೊತೆಲಿ ಈ ತರ ನೀವು ಇದೆಯಾ, ಏನು ಇದು, ನಮ್ ವಂಶ ಮಾನ ಹೋಯ್ತು, ಅದು ಹೋಯ್ತು, ಇದು ಹೋಯ್ತು, ಈ ತರ ನರಕ ಜೀವನ ಸಿಕ್ಕುತ್ತೆ. ನೀವು ಮಾಡೋ ತಪ್ಪಿದಿಂದು ನಮ್ ವಂಶಕ್ಕೆ ನರಕ ಹೋಗೋ ಇದು ಸಿಕ್ಬಿಡುತ್ತೆ. ಯಾಕೆ ಈ ತರ ಮಾಡ್ತಾ ಇದೆಯಾನು ಅಷ್ಟು ಬೈತಾ ಇದ್ದಾರೆ ಮಗುಳ್ನಿ. ಆ ತರ ಬೈತಾ ಇರುವಾಗ ಅವಾಗ ಸುಕನ್ಯಾ ನಕ್ಕೊಂಡೆ ಹೇಳ್ತಾಳೆ, ತಂದೆ ಯಾಕೆ ಈ ತರ ಬೈತಾ ಇದ್ದೀರಾ, ಆಕ್ಚುಲಿ ಇವರೇ ನನ್ ಗಂಡ, ಭೃಗುವಂಶಲ್ಲಿ ಹುಟ್ಟಿರೋ ಆ ಶ್ರವಣ ಋಷಿ ಇವರು, ನಿನ್ ಅಳಿಯ. ಆಕ್ಚುಲಿ ನೀವ್ ಯಾಕೆ ಈ ತರ ಬೈತಾ ಇದ್ದೀರಾ, ಏನಾಯ್ತು ಗೊತ್ತಾನು ಅವರು ಪೂರ್ತಿ ಹಿಸ್ಟ್ರಿ ಹೇಳ್ತಾರೆ. ಸೊ ಹೇಳುವಾಗ ಅವರೇ ಇವರು ಆವಾಗ ಅವ್ರಿಗೂ ಗೊತ್ತಾಯ್ತು. ಇವಾಗ ಇಷ್ಟು ಚೆನ್ನಾಗಿ ಒಂದು ಯವ್ವನ ಶರೀರ ತಗೊಂಡಿದ್ದಾರೆ ಎಲ್ಲ ಹೇಳಿದ ಮೇಲ್ಗಡೆ ಅವಾಗ ಅವ್ರಿಗೂ ಆಶ್ಚರ್ಯವಾಗ ಅದೆಲ್ಲ ಕೇಳ್ತಾ ಇದ್ರು. ಆಮೇಲೆ ಆ ಸರಿಯಾದಿ ಮಹಾರಾಜನ ಹತ್ರ ಶ್ರವಣ ಋಷಿ ಹೇಳ್ತಾರೆ, ಆಕ್ಚುಲಿ ಇಲ್ಲಿ ಬಂದು ಸೋಮಯಾಗ ನಾವು ಮಾಡಬೇಕು. ಯಾಕಂದ್ರೆ ಅಶ್ವಿನಿ ಕುಮಾರರು ನಾ ಬಂದು ಸೋಮರಸ ಕೊಡ್ತೀನಿ ಹೇಳಿದೀನಿ. ಸೊ ಅದಕ್ಕೆ ಆ ಯಾಗ ಮಾಡಬೇಕು. ಸರಿ ಓಕೆನು, ಸರಿಯಾದಿ ಮಹಾರಾಜನು ಸೋಮ ಯಜ್ಞ ಮಾಡ್ತಾರೆ. ಆ ಥರ ಮಾಡುವಾಗ
ಒಬ್ಬೊಬ್ಬರಿಗೂ ಅದಾದ್ರು ಓ ಇಂದ್ರಾಯ ಸ್ವಾಹ, ಓಂ ಆ ಅಗ್ನಿ ಸ್ವಾಹ, ಓಂ ವರುಣಾಯ ಸ್ವಾಹ, ಇವ್ರ ಒಬ್ಬೊಬ್ರಿಗೂ ಆ ಸ್ವಾಹ ಹೇಳಿ ಈ ತರ ಕೊಡ್ತಾರಲ್ವಾ. ಆ ತರ ಕೊಡುವಾಗ ಲಾಸ್ಟು ಈ ಅಶ್ವಿನಿ ಕುಮಾರಗಳಿಗೂ ಅವ್ರು ಕೊಟ್ಬಿಡ್ತಾರೆ. ಸೊ ಕೊಡುವಾಗ ಅವ್ರಿಗೂ ಇವಾಗ ಸೋಮರಸ ಸಿಗ್ಬಿಡುತ್ತೆ. ಸೊ ಸಿಕ್ಕಿದ ಮೇಲ್ಗಡೆ ಇಂದ್ರನಿಗೂ ಕೋಪ ಬಂದ್ಬಿಡುತ್ತೆ. ಆಕ್ಚುಲಿ ಇಂದ್ರನು ಅತಿಥಿ ಮಗ, ಆ ಅಶ್ವಿನಿ ಕುಮಾರರುಗಳು ಅತಿಥಿ ಮಕ್ಕಳೇ. ಆದ್ರೆ ನೋಡಿ ಯಾವ ತರ ಅವ್ರಿಗೂ ಕೋಪ ಬಂದ್ಬಿಡುತ್ತೆ. ಯಾಕಂದ್ರೆ ಅದಾவது ಸೂರ್ಯನ ಮಕ್ಕಳಲ್ವಾ ಈ ಅಶ್ವಿನಿ ಕುಮಾರ್. ಆದ್ರೆ ಮಕ್ಕಳು ಇದೇ ಬರುತ್ತೆ. ಅದಾವುದು ಇಂದ್ರನಕ್ಕೂ ಮಕ್ಕಳು ಆ ರಿಲೇಷನ್ ಬರೋದು. ಸೂರ್ಯ ಇಂದ್ರ ಎಲ್ಲ ಒಂದೇ ಅತಿಥಿಗೆ ಹುಟ್ಟಿದವರಲ್ವಾ. ಸೂರ್ಯನ ಮಕ್ಕಳು ಈ ಅಶ್ವಿನಿ ಕುಮಾರರುಗಳು. ಸೊ ಇವಾಗ ಅಶ್ವಿನಿ ಕುಮಾರರುಗಳಿಗೂ ಈ ತರ ಸೋಮರಸ ಸಿಕ್ಕಿದೇನು ಅವ್ರಿಗೂ ಅಷ್ಟು ಕೋಪ ಬಂದ್ಬಿಡುತ್ತೆ. ಯಾರಿಗೂ? ಇಂದ್ರನಕ್ಕೂ. ಸೊ ತುರಂತ ಅವನು ಏನ್ ಮಾಡ್ತಾನೆ, ಶವನ ಋಷಿನಿ ಕೊಳ್ಳಕ್ಕೋಸ್ಕರ ಅವನು ವಜ್ರಾಯುಧ ಎತ್ಬಿಡ್ತಾನೆ. ಸೊ ವಜ್ರಾಯುಧ ಎತ್ತಿನ ಮೇಲ್ಗಡೆ ಅವಾಗ ಅವ್ರಿಗೂ ಕೋಪ ಬಂದ್ಬಿಡುತ್ತೆ. ಇದೇನಿದು, ಆಕ್ಚುಲಿ ಎಲ್ಲರೂ ಒಂದೇ ಲೆವೆಲ್ ಇರೋರು, ಇವನೇನು ಈ ತರ ಮಾಡ್ತಾನೆ. ಅವ್ರಿಗೂ ಕೋಪ ಬಂದ್ಬಿಡುತ್ತೆ. ಅವರು ಯಾಕಂದ್ರೆ ಅವರು ದೊಡ್ಡ ಋಷಿ ಅಲ್ವಾ. ಸೊ ಇವಾಗ ಆ ಋಷಿ ಅವರು ಅಷ್ಟು ತಪಸ್ಸೆಲ್ಲ ಮಾಡಿರ್ತಾರೆ, ಎಷ್ಟು ಹರಿನಾಮ ಮಾಡಿರ್ತಾರೆ. ಸೊ ಇದು ಇಂದು ಬಲದಿಂದು ಅವ್ರೇನ್ ಮಾಡ್ತಾರೆ, ಆ ಇಂದ್ರನ ಅವನು ಕೈಯಲ್ಲೇ ವಜ್ರಾಯುಧ ಎತ್ತಿದಾನಲ್ವ, ಆ ಕೈಯೇ ಆತರ ಏನೋ ಸ್ಟಕ್ ಆಗ್ಬಿಟ್ಟಿದೆ. ಅವನಿಗೆ ಆ ಕೈಯಿಂದ ಏನ್ ಮಾಡಕ್ಕಾಗಲ್ಲ, ಆತರ ಸ್ಟಕ್ ಆಯ್ತು. ಆತರ ಸ್ಟ್ಯಾಚ್ಯೂಸ್ ತರ ಮಾಡಿಬಿಟ್ಟಿದ್ದಾನೆ. ಇಂದ್ರನೇ ಒಂದು ಸ್ಟ್ಯಾಚ್ಯೂಸ್ ತರ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಇವಾಗ ಅಶ್ವಿನಿ ಕುಮಾರ್ ಸೋಮರಸ ಎಲ್ಲ ಕೊಟ್ಟು ಅವರು ಅನುಭವಿಸಾಯ್ತು. ಸೊ ಇವಾಗ ಇವತ್ತಿಂದು ನೀವು ಏನ್ ಮಾಡ್ಬೋದು, ಸೋಮರಸ ಎಲ್ಲ ಕುಡಿಬೋದು ಹೇಳ್ಬಿಡ್ತಾರೆ. ಸೊ ಇವಾಗ ಮತ್ತೆ ಅವರು ಕ್ಷಮಾಪಣೆ ಕೇಳ್ತಾರೆ. ಯಾರು? ಇಂದ್ರ ಕ್ಷಮಾಪಣೆ ಕೇಳಿದ ಮೇಲ್ಗಡೆ ಆಮೇಲೆ ಅವರು ಬಂದು ಅಷ್ಟು ಬೇಗ ಅವನು ಕ್ಷಮಾಪಣೆ ಕೇಳ್ತಾನಂದ್ರ ಇಲ್ಲ, ಖಂಡಿತ. ಯಾಕಂದ್ರೆ ಈ ಋಷಿ ಹತ್ರ ನಾವ್ ಯಾಕೆ ಕ್ಷಮಾಪಣೆ ಕೇಳಬೇಕು, ಆ ಅಹಂಕಾರ ಜಾಸ್ತಿ ಬರುತ್ತಲ್ವಾ. ಸೊ ಆ ಅಹಂಕಾರ ಇಂದು ಕ್ಷಮಾಪಣೆ ಕೇಳಲ್ಲ. ಸೊ ಅವಾಗ ಅವರ ಗುರು ಯಾರು, ಬೃಹಸ್ಪತಿನಿ ಕರೀತಾರೆ. ಸೊ ಬೃಹಸ್ಪತಿ ಬಂದು ಹೇಳ್ತಾರೆ, ನೀ ಬಂದು ಆ ಶವನ ಋಷಿ ಹತ್ರ ಕ್ಷಮಾಪಣೆ ಕೇಳಿ, ಇಲ್ಲಾಂದ್ರೆ ಇದು ಇದೇ ತರ ನಿಲ್ಸ್ಬಿಡುತ್ತೆ ನಿನ್ ಕೈಯೇನು. ಮತ್ತೆ ಆವಾಗ ಅವ್ರು ಬಂದು, ಯಾಕಂದ್ರೆ ಗುರು ಏನ್ ಹೇಳ್ತಾರೆ ಅದು ಕೇಳಲೇಬೇಕಲ್ವಾ. ಸೊ ಅವಾಗ ಮತ್ತೆ ಶವನ ಋಷಿ ಹತ್ರ ಕ್ಷಮಾಪಣೆ ಕೇಳಿದ ಮೇಲ್ಗಡೆ ಅವಾಗ ಅವನ ಕೈ ನಾರ್ಮಲ್ ಆಯ್ತು. ಓಕೆ. ಸೊ ಆಮೇಲೆ ಇವಾಗ ಎಲ್ಲಾರು ಹೋಗ್ಬಿಡ್ತಾರೆ. ಸೊ ಇವಾಗ ಇವರು ಈ ತರ ಯಜ್ಞ ಎಲ್ಲ ಮಾಡಿದಾರಲ್ವಾ. ಸೊ ಆ ಭಾಗ್ಯದಿಂದು ಅವ್ರಿಗೂ ಒನ್ಲಿ ಸುಗನ್ಯ ಮಾತ್ರ ಇತ್ತು, ಒಂದೇ ಒಂದು ಮಗಳು. ಇವಾಗ ಸರಿಯಾದಿಕ್ಕೆ ಮತ್ತೆ ಇವಾಗ 3 ಮಕ್ಕಳು ಹುಟ್ಟಿದ್ದಾರೆ. ಗಂಡ್ಮಕ್ಳು ಹುಟ್ಟಿದ್ದಾರೆ. ಯಾರು? ಉತ್ಥಾನ ಬರ್ಹಿ. ಓಕೆ, ಉತ್ಥಾನ ಬರ್ಹಿ, ಅನರ್ಥನ್, ಪೂರಿಕ್ಷೇನನ್. ಓಕೆ. ಸೊ ಈ ತರ 3 ಗಂಡ್ಮಕ್ಳು ಹುಟ್ಟಿದ್ದಾರೆ ಸರಿಯಾದಿಕ್ಕೆ. ಈ ತರ ಹುಟ್ಟಿದ ಮೇಲ್ಗಡೆ ಈ ಅನರ್ಥ ಇದಾರಲ್ವಾ, ಈ ಅನರ್ಥ ಇಂದು ಅವ್ರಿಗೂ ರೇವತ ಅನ್ನೋ ಒಂದು ಮಹಾ ಹುಟ್ಟಿದ್ದಾರೆ. ಓಕೆ. ಆ ರೇವತ ಏನ್ ಮಾಡಿದ್ದಾರೆ, ಆ ಸಮುದ್ರ ಮಧ್ಯದಲ್ಲಿ ಕುಶಸ್ಥಲಿನ ಒಂದು ರಾಜ್ಯನೇ ನಿರ್ಮಾಣ ಮಾಡಿದ್ದಾರೆ ಅವರು. ಓಕೆ. ಯಾರು? ಈ ರೇವತನು. ಸೊ ಇಷ್ಟು ಚೆನ್ನಾಗಿ ಅವ್ರ ರಾಜ್ಯನೇ ಪರಿಪಾಲನೆ ಮಾಡ್ತಾ ಇದ್ರು. ಯಾರು? ರೇವತ. ಸೊ ರೇವತಕ್ಕೂ ಬಂದು 100 ಮಕ್ಕಳು. ನೋಡಿ ಎಷ್ಟು ಮಕ್ಕಳು, 100 ಗಂಡ್ಮಕ್ಳಂತೆ. ಸೊ ಅದ್ರಲ್ಲಿ ಫಸ್ಟ್ ಯಾರು ಅಂದ್ರೆ ಕಕುತ್ಮಿ. 100 ಮಕ್ಕಳಲ್ಲಿ ಫಸ್ಟ್ ಮಗ ಕಕುತ್ಮಿ, ಆಮೇಲೆ 99 ಮಕ್ಕಳು, ಪೂರ್ತಿ 100 ಮಕ್ಕಳು. ಸೊ ಇವಾಗ ಕಕುತ್ಮಿಗೂ ಒಂದು ಮಗಳು
ಅವಳಿಗೆ ಹೆಸರು ರೇವತಿ. ಓಕೆ, ಸೊ ಈ ತರ ರೇವತಿಗೆ ಒಳ್ಳೆ ಹುಡುಗ ಸಿಕ್ಬೇಕು, ಅವ್ರನ್ನ ಸ್ಟ್ರೈಟ್ ಎಲ್ಲಿ ಹೋಗಿಬಿಟ್ಟಿದ್ದಾರೆ, ಒಳ್ಳೆ ಇವಾಗ ಮದುವೆ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಎಲ್ಲ ನಮ್ಮ ರಿಲೇಷನು ಮತ್ತೆ ಅಕ್ಕಪಕ್ಕ ಇರೋರು ರಿಲೇಷನು ಎಲ್ಲರೂ ಕೇಳ್ತೀವಿ. ಆಮೇಲೆ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನಾವು ಮ್ಯಾಟ್ರಿಮೋನಿ ಮಾಡ್ತೀವಿ. ಅಲ್ಲಿ ಸಿಕ್ಕಿಲ್ಲ ಮತ್ತೆ ಏನಾದ್ರು ಬೇರೆ ಏನಾದ್ರು ಮ್ಯಾಟ್ರಿಮೋನಿ ಇದೆಯಾ, ಸೊ ಈ ತರ ಎಲ್ಲ ಹುಡುಕ್ತಿವಲ್ವಾ. ಸೊ ಆ ತರ ಇವರು ಇಲ್ಲಿ ಏನು ಹುಡುಕಿಲ್ಲ, ಸ್ಟ್ರೈಟ್ ಬ್ರಹ್ಮದೇವರ ಹತ್ರ ಹೋಗ್ಬಿಟ್ಟಿದ್ದಾರೆ. ನನ್ ಮಗಳಿಗೂ ಒಳ್ಳೆ ಒಂದು ಗಂಡ ಸಿಕ್ಬೇಕಲ್ವಾ, ಒಳ್ಳೆ ಗಂಡ ಸಿಕ್ಬೇಕು, ಸ್ಟ್ರೈಟ್ ಬ್ರಹ್ಮಲೋಕ ಹೋಗ್ಬಿಟ್ಟಿದ್ದಾರೆ. ನೋಡಿ, ನನ್ನ ಮಗಳಿಗೂ ಮ್ಯಾಚಿಂಗ್ ಒಂದು ಒಳ್ಳೆ ಹುಡುಗ ಬೇಕು, ಸ್ಟ್ರೈಟ್ ಬ್ರಹ್ಮಲೋಕ ಹೋಗ್ಬಿಟ್ಟಿದ್ದಾರೆ. ಸೊ ಆಕ್ಚುಲಿ ಬ್ರಹ್ಮಲೋಕಲ್ಲಿ ಆ ಟೈಮ್ ಏನಾಗಿದೆ ಅಂದ್ರೆ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಏನೋ ನಡೀತಾ ಇತ್ತು, ಗಂಧರ್ವರುಗಳ ಏನೋ ಡ್ಯಾನ್ಸ್ ಮಾಡ್ತಾ ಇದ್ರು. ಸೊ ಅಲ್ಲಿ ಓಕೆ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇದ್ದಾರೆ, ಫಿನಿಶ್ ಆದ್ಮೇಲೆ ಅವ್ರ ಹತ್ರ ಮಾತಾಡೋಣ ನಾನು ಕಕ್ಕುತ್ಮಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ರು. ಬ್ರಹ್ಮನ ಹತ್ರ ಮಾತಾಡಿಲ್ಲ, ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ರು. ಆ ಪ್ರೋಗ್ರಾಮ್ ಫಿನಿಶ್ ಆದ್ಮೇಲೆ ಅವಾಗ ಇವರು ಕಕ್ಕುತ್ಮಿ ಹೋಗಿ ಬ್ರಹ್ಮನ ಹತ್ರ ಕಾಲ ಬಿದ್ದು ನಮಸ್ಕಾರ ಮಾಡಿ ಕೇಳಕ ಶುರು ಮಾಡಿದ್ದಾರೆ. ಸ್ವಾಮಿ, ನನ್ನ ಮಗಳು ರೇವತಿಗೆ ಒಳ್ಳೆ ಹುಡುಕಬೇಕು, ನೀವೇ ಹೇಳಬೇಕು, ಒಳ್ಳೆ ಹುಡುಗ ಎಲ್ಲಿ ಸಿಕ್ಕುತ್ತಾನೆ, ಅಷ್ಟು ಶ್ರೇಷ್ಠನಾಗಿರ್ಬೇಕು, ಆ ತರ ಇರ್ಬೇಕು ಈ ತರ ಇರ್ಬೇಕು ಎಲ್ಲ ಅವ್ರು ಹೇಳುವಾಗ ಬ್ರಹ್ಮಣಕ್ಕೂ ನಗ್ ಬಂದ್ಬಿಟ್ಟಿದೆ ಅಂತೆ. ಯಾಕೆ ಸ್ವಾಮಿ, ಯಾಕೆ ನಗ್ತಾ ಇದ್ದೀರಾ, ನೀವು ಬಂದು ಸ್ವಲ್ಪ ಟೈಮ್ ಆಯ್ತಲ್ವಾ, ನೀವು ವೆಯ್ಟ್ ಮಾಡ್ತಾ ಇದೀಯಾ. ಸೊ ಆ ವೆಯ್ಟ್ ಮಾಡೋ ಅದಾದ್ರು ಇವರು ಬಂದು ವೈವಸ್ವತ್ಮನು ಫಸ್ಟ್ ಸತ್ಯೋಗಲ್ಲಿ ಬಂದ್ರು. ಓಕೆ, ಸತ್ಯೋಗಲ್ಲಿ ಬಂದ್ರು. ಇವಾಗ ಏನಾಯ್ತು, 27 ಚತುರ್ಯುಗ ಹೋಯ್ತು. ಯೋಚನೆ ಮಾಡಿ, ಯಾಕಂದ್ರೆ ಫಸ್ಟ್ ಚತುರ್ಯುಗ ಅಂದ್ರೆ ಎಷ್ಟು ಲೆಕ್ಕ ನೀವು ನೋಡಿ. ಓಹ್, ಇದೇನಪ್ಪ ಇದು ದೊಡ್ಡದಾಗಿಲ್ವಾ. ಓಕೆ, ಸೊ ಸತ್ಯಯುಗ 17,28,000, ತ್ರೇತಾಯುಗ 12,96,000, ಇದೆಲ್ಲ ವರ್ಷಗಳು. ಓಕೆ, ದ್ವಾಪರ ಯುಗ 8,64,000 ಇಯರ್ಸ್, ಕಲಿಯುಗ 4,32,000 ಇಯರ್ಸ್. ಸೊ ಪೂರ್ತಿ ಒಂದು ಚತುರ್ಯುಗ ಅಂದ್ರೆ 43,20,000 ಇಯರ್ಸ್. ಸೊ ಬ್ರಹ್ಮಣ ಒಂದು ದಿನಲ್ಲಿ 1000 ಚತುರ್ಯುಗಗಳು ಬರುತ್ತೆ. ನೈಟ್ ಟೈಮ್ಲಿ 1000 ಚತುರ್, ಆದ್ರೆ ಪೂರ್ತಿ 2,000 ಚತುರ್ಯುಗಗಳು ಏನೋ ಬ್ರಹ್ಮಣ ಒಂದು ದಿನಲ್ಲಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬ್ರಹ್ಮಣ ಒಂದು ದಿನಲ್ಲಿ ಇಷ್ಟು ಚತುರ್ಯುಗಗಳು. ಡೇ ಟೈಮ್ ಮಾತ್ರ ಸೃಷ್ಟಿ ಇರುತ್ತೆ, 1000 ಚತುರ್ಯುಗ ಅಲ್ವಾ. ಆ 1000 ಚತುರ್ಯುಗಲ್ಲಿ ಬ್ರಹ್ಮಣ ಒಂದು ದಿನ ಡೇ ಟೈಮ್ ಮಾತ್ರ. ಓಕೆ, ಡೇ ಟೈಮಲ್ಲಿ 14 ಮನುಕುಗಳು ಬರ್ತಾರಂತೆ. ಓಕೆ, ಇವಾಗ 14 ಮನುಕುಗಳು, ಒಂದೊಂದು ಮನುಕು ಎಷ್ಟು 71 ಚತುರ್ಯುಗ ಕಾಲ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ, 71 ಚತುರ್ಯುಗ ಕಾಲ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ. ಸೊ ಪೂರ್ತಿ ಒಂದು ಚತುರ್ಯುಗ ಅಂದ್ರೆ 43,20,000 ಇಯರ್ಸ್. ಸೊ ಬ್ರಹ್ಮಣ ಒಂದು ದಿನಲ್ಲಿ ಡೇ ಟೈಮ್ ಮಾತ್ರ 1000 ಚತುರ್ಯುಗಗಳು. ಸೊ ಅಲ್ಲಿ ಆ 1000 ಚತುರ್ಯುಗ 14 ಮನುಕುಗಳು ಬರ್ತಾರೆ. 14 ಮನುಕುಗಳು ಅಂದ್ರೆ ಒಂದು ಮನುಕು 71 ಚತುರ್ಯುಗಗಳು ಬರುತ್ತೆ ರಾಜ್ಯ ಮಾಡೋದು. ಆದ್ರೆ ಈ 7th ಮನು ಫಸ್ಟ್ ಚತುರ್ಯುಗಗಳು ಬಂದ್ರು ಅವರು. ಆದ್ರೆ ಇವಾಗ ಏನಾಯ್ತು, ಆ ಬ್ರಹ್ಮಣ ಕಾಲದಲ್ಲಿ ಇವರು ವೆಯ್ಟ್ ಮಾಡ್ತಾ ಇದ್ರಲ್ವಾ, ಆ ವೆಯ್ಟ್ ಮಾಡುವಾಗ 21 ಚತುರ್ಯುಗ ಫಿನಿಶ್ ಆಯ್ತು. ಫಸ್ಟ್ ಚತುರ್ಯುಗಲ್ಲಿ ಬಂದ್ರು ಇವರು. ಫಸ್ಟ್ ಚತುರ್ಯುಗ ಹೋಯ್ತು, ಎರಡವ ಚತುರ್ಯುಗ, 3rd 4 5 27 ಕಂಪ್ಲೀಟ್ ಆಯ್ತು. ನೋಡ್ಕೊಳ್ಳಿ. ಸೊ ಅದೇ ಬ್ರಹ್ಮ ಹೇಳ್ತಾ ಇರೋ, ನೀವು ಸ್ವಲ್ಪ ವೇಟ್ ಮಾಡಿದಿರಲ್ವಾ, ಯಾಕಂದ್ರೆ ಬ್ರಹ್ಮಲೋಕಲ್ಲಿರೋ ಕಾಲ ವ್ಯತ್ಯಾಸ ಡಿಫರೆಂಟು, ಭೂಲೋಕಲ್ಲಿರೋ ಕಾಲ ವ್ಯತ್ಯಾಸ ಡಿಫರೆಂಟು. ಅಯ್ಯೋ, ನೀವು ಸ್ವಲ್ಪ ವೇಟ್ ಮಾಡಿದಿರಲ್ವಾ, ಆ ವೇಟ್ ಮಾಡೋ ಆ ಸಮಯದಲ್ಲಿ 27
27 ಚತುರ್ಯುಗಗಳು ಫಿನಿಶ್ ಆಯ್ತು. ಇವಾಗ 28th ಚತುರ್ಯುಗ ನಡೀತಾ ಇದೆ. ಸೊ ಇವಾಗ ಅಲ್ಲಿರೋ ಆ ಮಕ್ಕಳ ಮೊಮ್ಮಕ್ಕಳು ಯಾರೇ ಇಲ್ಲ, ಎಷ್ಟೋ ಪರಂಪರೆ, ಎಷ್ಟೋ ವಂಶಗಳು ಎಲ್ಲ ಚೇಂಜ್ ಆಯ್ತು. ಬ್ರಹ್ಮ ಬಂದು ಹೇಳ್ತಾ ಇದ್ದಾರೆ, ಅಡಡ ನಾವು ಬಂದಿರೋದು ಲೇಟ್ ಆಯ್ತು, ಸ್ವಲ್ಪ ವೇಟ್ ಮಾಡಿದ್ದು ತಪ್ಪಾಯ್ತು ಅನ್ನೋ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಏನ್ ಡೌಟ್ ಬೇಡ, ನೀ ಬಂದು ಇವಾಗ ಹೋಗಿ ಅಲ್ಲಿ ಬಂದು ಸಾಕ್ಷಾತ್ ಭಗವಂತ ಬಲರಾಮರಿದ್ದಾರೆ. ಯಾರಿದ್ದಾರೆ? ಬಲರಾಮರಿರ್ತಾರೆ. ನೀವು ಅಲ್ಲಿ ಹೋಗಿ ಬಲರಾಮರಕ್ಕೂ ನಿನ್ ಮಗಳ್, ಆಕ್ಚುಲಿ ಬಲರಾಮರು ಯಾರು ಅಂದ್ರೆ ಸಾಕ್ಷಾತ್ ಭಗವಂತ ವಿಷ್ಣುನ ಒಂದು ಅಂಶ ಅವರು. ಆ ದೇವೋತ್ತಮ ಪರಮಪುರುಷ ಅಂಶವಾಗಿರೋ ಆ ಬಲರಾಮರಕ್ಕೂ ನಿನ್ ಮಗಳನ್ನ ಕೊಟ್ಬಿಡು, ಮದುವೆ ಮಾಡಿ ಕೊಟ್ಬಿಡು ಹೇಳ್ತಾರೆ. ಯಾಕಂದ್ರೆ ಬಲರಾಮರು ಸಾಕ್ಷಾತ್ ಭಗವಂತನೇ ಅವರು. ಸೊ ಆ ಬಲರಾಮರ ಬಗ್ಗೆ ಯಾರು ಕೇಳ್ತಾರೋ, ಯಾರು ಹಾಡ್ತಾರೋ ಅವರೆಲ್ಲ ಶುದ್ಧವಾಗ್ತಾರೆ. ಯಾಕಂದ್ರೆ ಬಲರಾಮರು ಎಲ್ಲಾ ಜೀವರಾಶಿಗೂ ಒಳ್ಳೆದೇ ಮಾಡೋರವರು. ಅಷ್ಟೊಂದು ಶ್ರೇಷ್ಠರು. ಲೋಗನಿ ಶುದ್ಧಪಡಿಸಕ್ಕೋಸ್ಕರವೇ ಅವ್ರು ಬಂದಿದ್ದಾರೆ. ಈ ಲೋಗಲ್ಲಿರೋ ಭಾರನಿ ಕಡಿಮೆ ಮಾಡಕ್ಕೆ ಬಂದಿದ್ದಾರೆ. ಸೊ ಈ ತರ ಎಲ್ಲ ಪೂರ್ಣವಾಗ ಭಗವಂತನೇ ಅಲ್ಲಿ ಬಂದಿರ್ತಾರೆ. ನೀವು ಬಂದು ಬಲರಾಮರ್ಗೂ ಕೊಟ್ಬಿಡು. ಈ ತರ ಬ್ರಹ್ಮದೇವರು ಯಾರು ಕೇಳ್ತಾ ಇದ್ದಾರೆ? ಕಕುತ್ಮಿ ಅವ್ರು ಕೇಳ್ತಾ ಇದ್ದಾರೆ. ಸೊ ಅಲ್ಲಿಂದ ಮತ್ತೆ ಅವರು ಇಲ್ಲಿ ಬರ್ತಾರೆ. ಬರುವಾಗ ಇಲ್ಲಿ ಬಂದು ನೋಡಿದ್ರೆ ಅವರ ರಾಜ್ಯವೇ ಇಲ್ಲ, ಎಲ್ಲ ಪೂರ್ತಿ ಎಲ್ಲ ಚೇಂಜ್ ಆಯ್ತಲ್ವಾ. ಸೊ ನೋಡಿದ್ರೆ ಯಾವ ತರ ಇದ್ದಾರೆ, ಬಲರಾಮರ್ ಇರೋ ಸೈಜು ಡಿಫ್ರೆಂಟು. ಆದ್ರೆ ಇವರೆಲ್ಲ ಸತ್ಯಯುಗ ಕಾಲದಲ್ಲಿ ಇರೋರೆಲ್ಲ ಇನ್ನೂ ಜಾಸ್ತಿ ಹೆಚ್ಚು ಹೈಟ್ ಜಾಸ್ತಿ ಆಗಿದ್ದಾರೆ. ಸೊ ಬಲರಾಮರು ಏನ್ ಮಾಡ್ತಾರೆ, ಅವರು ಏರ್ ಕಲಪೆ ತರ ಇದಲ್ವಾ, ಸೊ ಅದದು ಮನೆನ ಡಿಗ್ ಮಾಡೋದು ಏರ್ ಕಲಪೆன்னு ಹೇಳ್ತಾರೆ. ಸೊ ಅದು ಇಂದು ಅವರ ಸೈಜಿನಿ ಶಾರ್ಟ್ ಮಾಡಿಬಿಟ್ಟು ಆಮೇಲ್ಗಡೆ ಅವರು ರೇವತಿನಿ ಮದುವೆ ಮಾಡ್ಕೊಳ್ತಾರೆ. ಓಕೆ. ಸೊ ಮತ್ತೆ ಅವರು ರೇವತಿಗೆ ಮತ್ತೆ ಬಲರಾಮರ್ಗೂ ಮದುವೆ ಆದ್ಮೇಲ್ಗಡೆ ಅವರು ಅಲ್ಲಿಂದು ಕಕುತ್ಮಿ ಎಲ್ಲಿ ಹೋಗ್ತಾರೆ, ಅವರು ನರನಾರಾಯಣರು ಎಲ್ಲಿದ್ದಾರೆ? ಬದ್ರಿಕಾಶ್ರಮ ಅಲ್ವಾ. ಸೊ ಅಲ್ಲಿ ಹೋಗಿ ಅವರು ತಪಸ್ ಮಾಡಿ ಅಲ್ಲಿಂದ ಭಗವಂತ ಲೋಕಕ್ಕೆ ಹೋಗ್ಬಿಡ್ತಾರೆ. ಸೊ ಇವಾಗ ನಮ್ದು ಈ 3 ಅಧ್ಯಾಯ ಕಂಪ್ಲೀಟ್ ಆಯ್ತು. ನಾಳೆ ನಾವು 4 ಅಧ್ಯಾಯ ನೋಡೋಣ. ಸೊ ಈ 3rd ಚಾಪ್ಟರ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.